ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗಿ ಭರ್ಜರಿಯಾಗಿ ಭೋಜನ ಮಾಡಿದ್ದಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ನೀರು ಬಿಟ್ಟಿದ್ರು ಅಂತ ಫಸ್ಟ್ ಗುಡ್ಡೆ ಹಾಕಿದ ಬಟ್ಟೆ ಎಲ್ಲ ತೆಗೆದು ಮಿಷಿನಿಗೆ ಹಾಕಿ, ಇನ್ನು ಅಡುಗೆ ಮನೆ ಸ್ವಲ್ಪ ಗಲೀಜಾಗಿತ್ತು ಅಂತ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಕೆಲಸ ಇತ್ತು ಅಂತ ಹೇಳಿ ಸಾಂಬಾರು ಇತ್ತು ಅಂತ ಅದಕ್ಕೇ ಅನ್ನ ಮಾಡಿಕೊಟ್ಟು ನಮ್ಮ ಮನೆಯವ್ರಿಗೆ ಟೈಮ್ ಆಗುತ್ತೆ ಅಂತ ಫಸ್ಟು ಕ್ಲೀನ್ ಮಾಡಿಕೊಟ್ಟೆ. ಅವ್ರು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟ್ರು. ಇನ್ನು ಅವ್ರು ಹೊರಟ ಮೇಲೆ ಸ್ವಲ್ಪ ಹಸಿ ಟೊನಾಡ್ಕೊಳ್ಳೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಕಡೆಯಿಂದ ಧೂಳು ಹೊಡ್ಕೊಂಡು ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡೆ. ಅಷ್ಟರೊಳಗಡೆ ಟೈಮ್ ಆಗೇ ಹೋಯಿತು. ಇನ್ನು ಸಂಜೆಗೆ ಫ್ರೆಶ್ ಅಪ್ ಆಗಿ ಡೈಲಿ ಯೂಸ್ಗೆ ಟಿ ಶರ್ಟ್ ಬೇಕಿತ್ತು ಅಂತ ಅದನ್ನು ತರೋಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಅಂಗಡಿಗೆ ಹೋಗಿದ್ವಿ. ಇನ್ನು ಅಲ್ಲಿಂದ ತಗೊಂಡು ನಮ್ಮ ಕುಳ್ಳಿ ಅವ್ರು ಬಂದಿದ್ರು, ಅವಳನ್ನ ಪಿಕಪ್ ಮಾಡಿಕೊಂಡು ಅವಳಿಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಇಬ್ಬರೂ ಕೂತ್ಕೊಂಡು ಕ್ಯಾರೆಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕ್ಯಾರೆಟ್ ಹಲ್ವಾನ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೆ. ಈ ಮೇಡಮ್ ಅವ್ರು ಗ್ಯಾಪಲ್ಲಿ ಬಂದು ಸ್ಟೈಲಾಗಿ ಸೌಟಲ್ಲಿ ಆಡಿಸ್ತಾ ಇದ್ದೆ. ಇನ್ನು ನಾನಲ್ಲಿ ಹಲ್ವಾ ಮಾಡ್ತಾಯಿದ್ರೆ ಈ ಮೇಡಮ್ ಅವರು ಫೌಂಡೇಶನ್ ಹಾಕೋತಾ ಇದ್ರು. ಅವಳು ರೆಡಿ ಆಗೋದ್ರೊಳಗಡೆ ಈ ಕಡೆ ಕ್ಯಾರೆಟ್ ಹಲ್ವಾ ಕೂಡ ರೆಡಿ ಆಯಿತು ಅಂತ ಅವಳಿಗೆ ಹಾಕ್ಕೊಟ್ಟು ನಾನು ಸ್ವಲ್ಪ ತಿನ್ಕೊಂಡು ನಾನು ಹೋಗಿ ಸ್ವಲ್ಪ ರೆಡಿಯಾಗಿ ಇಬ್ಬರೂ ಮನೆ ಬಿಟ್ಟು ಯಾರ್ದೋ ಇವ್ರ ರಿಲೇಟಿವ್ಸ್ದು ಮದುವೆ ಇತ್ತು ಅಂತ ಅಲ್ಲಿ ಕರ್ಕೊಂಡು ಹೋದ್ಲು. ನನಗಂತೂ ಅವ್ರು ಗುರ್ತು ಪರಿಚಯ ಇರಲಿಲ್ಲ. ಇವಳನ್ನಾರು ಹೋಗಿ ಯಾರು ಮಾತಾಡ್ಸಿ ಅಂದರೆ ಇರು ಅಂತ ಹೇಳ್ಬಿಟ್ಟು ಕೊನೆಗೂ ಯಾರನ್ನೋ ಮಾತಾಡ್ಸಿದ್ಲು. ನನಗೊಂದು ಸಮಾಧಾನ ಆಯಿತು. ಇನ್ನು ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗಿ ಭರ್ಜರಿಯಾಗಿ ಭೋಜನ ಮಾಡ್ಕೊಂಡು ಬಂದಿದ್ದಾಯಿತು ಇವತ್ತಿನ ಕತೆ. ಇನ್ನು ಮದುವೆಯಿಂದ ಬಂದುಬಿಟ್ಟು ಇಬ್ಬರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವತ್ತು ಅವಳಿಗೂ ಕೂಡ ಮ್ಯಾಚ್ ತೋರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಸ್ಟೇಡಿಯಂ ಕಡೆ ಬಂದರೆ ಇವತ್ತೊಂದು ಸಿಕ್ಕಾಬಟ್ಟೆ ಜನ ಇದ್ರು. ಇವತ್ತು ಸೆಮೀಸ್ ನಡೀತಾ ಇತ್ತು. ಇವತ್ತಿದ್ದಿನ ಮ್ಯಾಚಲ್ಲಿ ಆರ್ಮಿನವರು ಸೋತ್ಬಿಟ್ರು, ತುಂಬ ಬೇಜಾರಾಯಿತು. ಅದ್ರ ಜೊತೆಗೆ ಕರ್ನಾಟಕ ಮ್ಯಾಚ್ ಕೂಡ ನಡೀತಾ ಇತ್ತು. ಇನ್ನು ಟೈಮ್ ಆಯಿತು ಅಂತ ಮನೆ ಕಡೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.